ನಾಡಿನ ಸಮಸ್ತ ಜನತೆಗೆ, ಶಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ಭಾರತದ ಹಬ್ಬ ಹರಿದಿನಗಳಲ್ಲಿ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಒಂದು ಮಹಾ ಪರ್ವ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಉಪವಾಸ ಜಾಗರಣೆ ಮಾಡುವ ಮೂಲಕ ಪರಮಾತ್ಮನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಕೂಡ ಅತ್ಯಂತ ವಿಶೇಷವಾಗಿ ರಾಜ್ಯಾದ್ಯಂತ ನಮ್ಮ ತಾಲೂಕಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಇವತ್ತು ಕೊಳದೆಪ್ಪಲೇಶ್ವರ ದೇವಸ್ಥಾನದಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನಲ್ಲಿ ಜನಸ್ತೋಮ ಇಲ್ಲಿ ಸೇರಿ ಇವತ್ತೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇವತ್ತು ಉಪವಾಸ ಅಂತ ಹೇಳಿದ್ರೆ ಹತ್ತಿರ ವಾಸ ಅಂತ ಹೇಳಿದ್ರೆ ಭಗವಂತನ ಹತ್ತಿರ ವಾಸ ಇರ್ತಕ್ಕಂಥದ್ದು, ಅದರಿಂದ ಉಪವಾಸ ಮಾಡ್ತಕ್ಕಂಥದ್ದು. ಜಾಗರಣೆ ಅಂತ ಹೇಳಿದ್ರೆ ನಾವು ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳ ವಿರುದ್ಧ ಜಾಗೃತರಾಗಿ ನಾವೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಒಂದು ಪ್ರಯತ್ನ ಈ ಹಬ್ಬದ ಒಂದು ಪ್ರಮುಖವಾದಂತಹ ಉದ್ದೇಶವಾಗಿರ್ತದೆ. ಅದರಿಂದ ಎಲ್ಲರಿಗೂ ಕೂಡ ಭಗವಂತ ಶಿವ ಪರಮಶಿವ ಎಲ್ಲರೂ ಕೂಡ ಸನ್ಮಂಗಳನ್ನು ಉಂಟು ಮಾಡಲಿ, ಸುಖ ಶಾಂತಿ. ಇವತ್ತು ಒಳ್ಳೆ ಮಳೆ ಬೆಳೆಯಾಗಿ, ಮಳೆಯ ಅಭಾವ ಇದೆ ಈ ವರ್ಷ, ಒಳ್ಳೆ ಮಳೆ ಬೆಳೆಯಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಎಲ್ಲೆಡೆ ಕೂಡ ಸಮೃದ್ಧಿ ಶಾಂತಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಜಾಗರಣೆಗೋಸ್ಕರ ಕಳೆದ ಒಂದು 5-10 ವರ್ಷದ ಹಿಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ನಾಟಕಗಳಾಗ್ಬೋದು ಶಿರಾ ನಗರದಲ್ಲಿ ಆಯೋಜನೆ ಮಾಡೋರು. ಈಗ ಅದು ಮರೆಮಾಚಿದೆ ಸರ್. ಇದ್ರ ಬಗ್ಗೆ ನಮ್ಮ ಸಾಂಸ್ಕೃತಿಕ ನಿಲುವುಗಳನ್ನು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಪಾರಂಪರಿಕವಾಗಿ ಬಂದಿರತಕ್ಕಂತಹ ನಮ್ಮ ನಂಬಿಕೆಗಳನ್ನು ಯಾವತ್ತೂ ಕೂಡ ನಾವು ಕೈ ಬಿಡಬಾರ್ದು. ಯಾವತ್ತೂ ನಾವು ಕಲಾ ಸಂಸ್ಕೃತಿಯನ್ನು ನಾವು ಕೈ ಬಿಡ್ತೀವಿ, ನಮ್ಮ ಅಸ್ತಿತ್ವಕ್ಕೆ ಅದು ಪ್ರಶ್ನೆ ಆಗ್ತದೆ. ಪ್ರತಿ ವರ್ಷವೂ ಕೂಡ ನಾನು ಕೂಡ ಭಾಳಷ್ಟು ಕಡೆ ನಾಟಕ ಸಮಾರಂಭಗಳು, ಜೊತೆಯಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ರಾತ್ರಿ ಇಡೀ ಕೂಡ ಭಗವಂತನ ಒಂದು ಆರಾಧನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿರ್ತಕ್ಕಂಥದ್ದು ನಾವು ಕೂಡ ನೋಡಿದ್ವಿ. ಈ ಕೆಲವಾರು ವರ್ಷಗಳಿಂದ ಇದು ಬಹಳ ಕಡಿಮೆ ಆಗ್ತದೆ ಎಲ್ಲ ಕಡೆಯಲ್ಲೂ ಕೂಡ. ಅದರಿಂದ ಮತ್ತೊಮ್ಮೆ ಎಲ್ಲರೂ ಕೂಡ ನಾವು ಜಾಗೃತಿ ಮೂಡಿಸಿ ಈ ರೀತಿಯ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಗವಂತನಲ್ಲಿ ಹೆಚ್ಚು ಆಧ್ಯಾತ್ಮದ ಒಲವು ಮೂಡತಕ್ಕಂತಹ ಒಂದು ಉದ್ದೇಶಗಳನ್ನು ನಾವೆಲ್ಲರೂ ಕೂಡ ನಾವು ಮುಂದೆ ತರಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಒಟ್ಟಾಗಿ ಎಲ್ಲರೂ ಸೇರಿದ್ರೆ ಖಂಡಿತವಾಗ್ಲೂ ನಾವು ಈ ಸಾಂಸ್ಕೃತಿಕ ನಿಲುವುಗಳನ್ನು ಮುಂದೆ ತೆಗೆದುಕೊಳ್ಳಲು ಸಾಧ್ಯ ಆಗ್ತದೆ. ಎಲ್ಲರ ಸಹಕಾರ ಬೇಕಾಗ್ತದೆ. ಅದರಿಂದ ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಾದರೂ ಭಾಗಿಯಾಗೋಣ. ಸಮಸ್ತ ನಾಡಿನ ಜನತೆಗೆ, ಶಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನು ಪ್ರತಿ ವರ್ಷದಂತೆ ಏನು ಶಿರಾ ನಗರದಲ್ಲಿ ಈ ಕೊಳದಪ್ಪಲೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ, ಹೋಮ, ಬೆಳಗ್ಗೆಯಿಂದ ಸಂಜೆ ಭಜನೆಗಳು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರುದ್ರಾಭಿಷೇಕ ಬೆಳಗ್ಗೆ 4 ಗಂಟೆಗೆ ರುದ್ರಾಭಿಷೇಕ ಆಯಿತು. ಈ ರೀತಿ ಶಿವನ ಒಂದು ಸ್ಮರಣೆ, ಈ ದಿನ ಪೂರ ಶಿವನ ಸ್ಮರಣೆ ಮಾಡಿ ಇಡೀ ನಾಡಿಗೆ ಒಂದು ಒಳ್ಳೇದಾಗಲಿ ಅಂತ ಏನು ಕಳೆದ 1 ವರ್ಷದಿಂದ ನಮ್ಮ ನಾಡಿನಲ್ಲಿ ಬರಗಾಲ ಆವರಿಸಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮಾಜಿ ಶಾಸಕರು ತಿಳಿಸಿದಂತೆ ಮಳೆ ಸಂತುಷ್ಟಿ ಆಗಾಗ್ಲಿ ಮುಂದಾದ್ರೂ ಯಾಕೆಂದ್ರೆ ಈಗಾಗಲೇ ನಾವು ಬೆಂಗಳೂರಲ್ಲೆಲ್ಲ ಗಮನಿಸ್ತಾ ಇದ್ದೀವಿ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಅದು ನಮಗೂ ಬರೋದು ದೂರ ಇಲ್ಲ. ಹಂಗಾಗಿ ಇಡೀ ಶಿವನಲ್ಲಿ ಇಡೀ ಸಮಸ್ತ ಜನತೆ ಪರವಾಗಿ ಬೇಡ್ಕೊಳ್ತಾ ಇದ್ದೀವಿ, ನೀವು ಮಳೆ ಬೆಳೆ ಮುಂದೆ ಸಂತುಷ್ಟಿಯಾಗಿ ಕುಡಿಯೋ ನೀರಿನಿಂದ ಮತ್ತೆ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಸಮಸ್ತ ಜನತೆಗೆ ಶುಭಾಶಯ ಕೊಡ್ತೀವಿ.